ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಖಾಸಗಿ ಉದ್ಯೋಗಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇನ್ಮುಂದೆ 25,000 ಸಂಬಳ ಇರುವವರೆಗೂ EPF ಕಡ್ಡಾಯ. ಹಾಗಿದ್ರೆ ಏನು ಈ ನಿಯಮ? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರವು ಕಡ್ಡಾಯ PF ವ್ಯಾಪ್ತಿಗೆ ಬರುವ ವೇತನದ ಮಿತಿಯನ್ನು ಪ್ರಸ್ತುತ ಇರುವ 15,000ದಿಂದ 25,000ಕ್ಕೆ ಹೆಚ್ಚಿಸಲು ಆಲೋಚನೆ ಮಾಡ್ತಾ ಇದೆ. ಈ ನಿರ್ಧಾರ ಜಾರಿಗೆ ಬಂದರೆ ದೇಶದ ಕೋಟ್ಯಂತರ ಖಾಸಗಿ ನೌಕರರ ಸಾಮಾಜಿಕ ಭದ್ರತೆ ಹೆಚ್ಚಾಗುವುದಲ್ಲದೆ ನಿವೃತ್ತಿಯ ನಂತರದ ನಿಧಿಯು ಕೂಡ ದೊಡ್ಡ ಮಟ್ಟದಲ್ಲಿ ಸಂಗ್ರಹವಾಗಲಿದೆ. ಹಾಗಾದರೆ ಏನಿದು ಸರ್ಕಾರದ ಹೊಸ ಯೋಜನೆ? ಪ್ರಸ್ತುತ ನಿಯಮಗಳ ಪ್ರಕಾರ ಒಬ್ಬ ಉದ್ಯೋಗಿಯ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆ ಸೇರಿ 15,000ವರೆಗೆ ಇದ್ರೆ ಮಾತ್ರ ಅವರು ಕಡ್ಡಾಯವಾಗಿ EPF ವ್ಯಾಪ್ತಿಗೆ ಬರ್ತಾರೆ. 15,000ಕ್ಕಿಂತ ಹೆಚ್ಚು ಸಂಬಳ ಇರುವ ಹೊಸ ಉದ್ಯೋಗಿಗಳಿಗೆ PFನಿಂದ ಹೊರಗುಳಿಯುವ ಅವಕಾಶ ಇತ್ತು. ಆದರೆ ಹೊಸ ಪ್ರಸ್ತಾವನೆಯಂತೆ ಈ ಮಿತಿಯನ್ನ 25,000ಕ್ಕೆ ಏರಿಸಿದರೆ ಅಷ್ಟು ಸಂಬಳ ಪಡೆಯುವ ಎಲ್ಲಾ ನೌಕರರಿಗೂ PF ಕಡಿತ ಕಡ್ಡಾಯವಾಗಲಿದೆ. ಇದರಿಂದ ಇದುವರೆಗೆ ಯಾವುದೇ ಭವಿಷ್ಯದ ಉಳಿತಾಯ ಯೋಜನೆ ಹೊಂದಿರದ ಲಕ್ಷಾಂತರ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಇನ್ನು ನಿಮ್ಮ ಜೇಬಿನ ಮೇಲೆ ಏನು ಪರಿಣಾಮ? ವೇತನದ ಮಿತಿ ಹೆಚ್ಚಳದಿಂದ ನಿಮ್ಮ ಮಾಸಿಕ ಉಳಿತಾಯ ಮತ್ತು ಕೈಗೆ ಬರುವ ಸಂಬಳದಲ್ಲಿ ಬದಲಾವಣೆ ಆಗಲಿವೆ. ಇದುವರೆಗೂ 15,000 ಆಧಾರದ ಮೇಲೆ PF ಲೆಕ್ಕಾಚಾರ ನಡೀತಾ ಇತ್ತು. ಈಗ 25,000 ಮಿತಿಯಾದಾಗ ನಿಮ್ಮ PF ಖಾತೆಗೆ ಜಮೆಯಾಗುವ ಮೊತ್ತ ಗಣನೀಯವಾಗಿ ಹೆಚ್ಚಲಿದೆ. ಇನ್ನು ಕೈಗೆ ಬರುವ ಸಂಬಳದಲ್ಲಿ ಅಲ್ಪ ಇಳಿಕೆಯಾಗಲಿದೆ. ಸಂಬಳದ 12% ಭಾಗ PFಗೆ ಕಡಿತ ಆಗಿರುವುದರಿಂದ ಪ್ರತಿ ತಿಂಗಳು ಕೈಗೆ ಬರುವ ಹಣದಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಆಗ್ಬೋದು. ಇನ್ನು ಈಗ ಕೈಗೆ ಬರುವ ಹಣ ಕಡಿಮೆಯಾದರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ನಿವೃತ್ತ ಕಾಲಕ್ಕೆ ಭಾರಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಒದಗಿಸುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.